ಎಷ್ಟೊಂದು ಜನ ಮಕನ ಆನೆ ಅಂದರೆ ಗಂಡು ಅಲ್ಲ ಹೆಣ್ಣು ಅಲ್ಲ ತೃತೀಯ ಲಿಂಗಿ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಮಕನ ಆನೆ ಅಂದರೆ ತೃತೀಯ ಲಿಂಗಿ ಅಲ್ಲ, ದಂತ ಇಲ್ಲದ ಗಂಡ ಆನೆ ಅಷ್ಟೇ. ಕೆಲವು ಗುಣ ಸ್ವಭಾವಗಳು ಬೇರೆ ಇರುತ್ತೆ ಅಷ್ಟೇ. ವಂಶಾವಳಿ ವ್ಯತ್ಯಾಸದಿಂದ ಈ ರೀತಿ ಆನೆಗಳು ಜನಿಸ್ತವೆ. ಆನೆಗಳ ಸರಾಸರಿ ಲೆಕ್ಕದಲ್ಲಿ ಮಕನ ಆನೆಗಳು 8% ಇರ್ತವೆ. ಮಕನ ಆನೆಗಳಿಗೆ ದಂತನೇ ಇರಲ್ಲ. ಕೆಲವಕ್ಕೆ ಸಣ್ಣ ದಂತ ಇರುತ್ತೆ, ದಪ್ಪ ತಲೆ, ಅಗಲವಾದ ಕಿವಿ ಇರುತ್ತೆ. ನೋಡಲು ಅಷ್ಟೇನು ದಪ್ಪ ಇರಲ್ಲ, ಆದರೆ ತೂಕ ಹೆಚ್ಚಾಗಿರುತ್ತೆ. ಅವು ಮುಂಗಾಲುಗಳು ದಪ್ಪವಾಗಿರೋದ್ರಿಂದ ಜೊತೆಗೆ ಉದ್ದ ಹಾಗೂ ಬಲಿಷ್ಠವಾಗಿರ್ತವೆ. ದಂತ ಬಳಸೋ ಬದಲು ಇವು ಮುಂಗಾಲನ್ನೇ ಹೆಚ್ಚು ಬಳಕೆ ಮಾಡ್ತವೆ. ಹಿಂಗಾಲುಗಳು ಸ್ವಲ್ಪ ಗಿಡ್ಡವಾಗಿರೋದ್ರಿಂದ ದೇಹವು ಇಳಿಬಿದ್ದಿರುತ್ತೆ. ಈ ಸಲಗಗಳು ಬೇರೆ ಆನೆಗಳನ್ನ ದಂತದಿಂದ ತೆಗೆದ್ರೆ ಈ ಹೆಣ್ಣು ಆನೆಗಳು ಸೊಳ್ಳಿನಿಂದ ಬಡಿತವೆ. ಆದರೆ ಮಕನ ಆನೆಗಳು ಬಾಯಲ್ಲಿ ಕಚ್ಚಿ ಬೇರೆ ಆನೆಗಳನ್ನ ನಿಯಂತ್ರಿಸ್ತವೆ. ಇವಕ್ಕೆ ಕೋಪ ಮತ್ತು ಶಕ್ತಿ ಸಹಜವಾಗಿ ಹೆಚ್ಚಿರುತ್ತೆ. ಬಲಶಾಲಿಯಾದ ಸಲಗಗಳನ್ನೇ ಒಮ್ಮೊಮ್ಮೆ ನಿಯಂತ್ರಿಸ್ತವೆ. ಗಂಡ ಆನೆಯಂತೆ ಇವುಗಳಿಗೂ ಆಗಾಗ ಕಣ್ಣು ಮತ್ತು ಕಿವಿ ಮಧ್ಯೆ ಮಸ್ತು ಸುರಿಯುತ್ತೆ. ಮಾಮೂಲಿ ಆನೆಗಳಿಗಿಂತ ಮಕನ ಆನೆಗಳು ಹೆಚ್ಚು ಒಂಥರ ಶೈನಿಂಗ್, ಹೊಳಪಿನಿಂದ ಹೊಳಿತವೆ. ಆನೆಗಳ ಜೊತೆ ಹೆಚ್ಚು ಒಡನಾಟ ಇರೋರು ಇದನ್ನು, ಯಾಕಂದರೆ ದಂತ ಇಲ್ಲದಿರೋದ್ರಿಂದ ಇದನ್ನು ಹೆಣ್ಣು ಅಂತ ತಿಳ್ಕೊಂಬಿಡ್ತಾರೆ. ಹೆಣ್ಣು ಆನೆ ಗುಂಪಲ್ಲಿದ್ದರೆ ಗೊತ್ತಾಗಲ್ಲ. ಅದಕ್ಕೆ ಅದರ ಬಗ್ಗೆ ಅನುಭವ ಇರೋರು ಇದನ್ನು ಮಾತ್ರ ತಿಳ್ಕೊಬೋದು. ಅದರಲ್ಲಿ ಬಿಟ್ಟರೆ ಅದರ ಮರ್ಮಾಂಗ ನೋಡಿ ಹೆಚ್ಚು ಪತ್ತೆ ಹಚ್ಚೋದು ಕಷ್ಟ. ಆದರೆ ಇದು ಇನ್ನೊಂದು ಏನಪ್ಪ ಅಂತಂದರೆ, ಇವು ಒಂದು ಕಡೆ ನಿಂತು ಗಂಜಲ ಅಂದರೆ ಯೂರಿನ್ ಪಾಸ್ ಮಾಡಲ್ಲ. ನಡ್ಕೊಂಡು ಹೋಗ್ತಾನೆ ಗಂಜಲ ಪಾಸ್ ಮಾಡೋದ್ರಿಂದ ಹಿಂಗಾಲ ಮೇಲೆ ಅದರ ಗಂಜಲದ ಗುರುತು ಇರುತ್ತೆ. ಅದನ್ನು ಆ ಕಲೆಗಳಿಂದ ನೋಡಿಬಿಟ್ಟು ಇದನ್ನು ಮಕನ ಆನೆ ಅಂತ ತಿಳ್ಕೊತಾರೆ. ಮತ್ತು ಈ ಹಿನ್ನೀರು ಪ್ರದೇಶದಲ್ಲಿ ಬೇಸಿಗೆ ಸಮಯದಲ್ಲಿ ಎಲ್ಲ ಹೊಳೆ ಕಡೆಯಿಂದನೂ ಬರ್ತವೆ ಆನೆಗಳು ಮೇಯೋಕ್ಕೆ. ಈ ಕಡೆ ಮದುಮಲೈ ಬಂಡೀಪುರ ಆ ಕಡೆಯಿಂದನೂ ಬರ್ತವೆ. ಎಲ್ಲ ಅಲ್ಲಿ ಮೇಯೋಂಥ ಸಂದರ್ಭದಲ್ಲಿ ಹೆಣ್ಣು ತನ್ನನ್ನು ಆಕರ್ಷಣೆ ಒಳಗಾಗಲಿ ಅಂತ ಗಂಡು ದಂತ ಇರ್ತಕ್ಕಂಥ ಆನೆಗಳು ಫೈಟ್ ಮಾಡ್ತಿರ್ತವೆ, ಆಯಿತಾ. ಆದರೆ ಈ ಸಮಯದಲ್ಲಿ ಅಂದರೆ ಹೆಣ್ಣುಗಳು ಕೂಡ ದಂತ ಇರೋ ಆನೆಗಳನ್ನೇ ಆಯ್ಕೆ ಮಾಡ್ಕೋತವೆ ಸಂಗತಿಯಾಗಿ. ಆದರೆ ಈ ಮಕನಗಳನ್ನು ಹೆಚ್ಚು ಆಯ್ಕೆ ಮಾಡಿಕೊಳ್ಳಲ್ಲ. ಆ ಕಾರಣದಿಂದ ಅಂದರೆ ಜಾಸ್ತಿ ಗಮನಿಸಲ್ಲ ಮಕನ ಆನೆಗಳನ್ನು ಹೆಣ್ಣಾನೆಗಳು. ಅದಕ್ಕೆ ಅವಕ್ಕೆ ಕೋಪ ಬಂದು ಅವು ತಮ್ಮ ಶಕ್ತಿ ಪ್ರದರ್ಶನವನ್ನು ಮೂಲಕ ಗಲಾಟೆನ ಜಾಸ್ತಿ ಮಾಡ್ತವೆ. ಆಮೇಲೆ ಗಂಡಾನೆಗಳಿಗೆ ಕೋರೆ ಒಂಥರ ಗಾಂಭೀರ್ಯ, ಒಂಥರ ಗತ್ತು ತಂದುಕೊಟ್ರೆ ಅವುಗಳ ಆ ಗಂಡಾನೆ ಕೋರೆ ಅಂದರೆ ದಂತದ ಸಹಾಯದಿಂದನೇ ಪೌಷ್ಟಿಕ ಆಹಾರವನ್ನು ಸಂಪಾದಿಸ್ಕೊತವೆ. ಹೇಗಪ್ಪ ಅಂದರೆ ಮರನ ಕೆಡಬೋದಿರ್ಬೋದು, ಆ ಹಿಂಗೆ ಮರಕ್ಕೆ ಅದನ್ನು ತಿವಿದು ಅದರ ತೊಗಟೆಯನ್ನು ತೆಗೆದು ತಿಂದು ಪೌಷ್ಟಿಕ ಆಹಾರವನ್ನು ಮರದಲ್ಲಿರ್ತಕ್ಕಂಥ ಫೈಬರ್ ಆಹಾರವನ್ನು ಸೇವಿಸ್ಕೋತವೆ. ಆದರೆ ಇವಕ್ಕೆ ಪಾಪ ಆ ಥರ ಮಕನ ಆನೆಗಳಿಗೆ ಆ ಥರ ಸಾಧ್ಯ ಇಲ್ಲದೆ ಇರೋದ್ರಿಂದ ಮಾಮೂಲಿ ಗ್ರಾಮಗಳಿಗೆ ನುಗ್ಗಿ ಮಾಮೂಲಿ ಗೋಧಿ, ಹುರುಳಿ, ಅಕ್ಕಿ ಈ ಥರ ಪದಾರ್ಥ ತಿಂತ. ಅದಕ್ಕಾಗಿಯೇ ಇವು ಜನವಸತಿ ಪ್ರದೇಶದಲ್ಲಿ ಹೆಚ್ಚು ಕಂಡುಬರುತ್ತೆ ಅಂತ ಹೇಳ್ಬೋದು.